ಇನ್ನು ಬೀದರ್ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ತಡೆಗೆ ಮುಂದಾಗಿದೆ ಮಹಾನಗರ ಪಾಲಿಕೆ. ಬೀದಿ ನಾಯಿಗಳ ಸಂತನ ನಿಯಂತ್ರಣಕ್ಕೆ ಬೀದರ್ ಮಹಾನಗರ ಪಾಲಿಕೆ ಕ್ರಮ ಕೈಗೊಳ್ತಾ ಇದೆ. ಪಾಲಿಕೆ ವತಿಯಿಂದ ಬೀದಿ ನಾಯಿಗಳಿಗಾಗಿ ಪ್ರಾಣಿ ಸಂರಕ್ಷಣಾ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ನಗರದ ವಿವಿಧೆಡೆ ಬೀದಿ ನಾಯಿಗಳನ್ನು ಗುರುತಿಸಿ ಸುರಕ್ಷಿತವಾಗಿ ಸೆರೆ ಹಿಡಿಯಲಾಗ್ತಾ ಇದೆ. ಇನ್ನು ಸೆರೆ ಹಿಡಿದಂತಹ ನಾಯಿಗಳಿಗೆ ಆರೋಗ್ಯ ತಪಾಸಣೆ, ಸಂತಾನಹರಣ, ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಲಾಗ್ತಾ ಇದೆ. ರೇಬಿಸ್ ಸೇರಿದಂತೆ ರೋಗಗಳ ತಡೆಗೆ ಲಸಿಕೆಯನ್ನು ನೀಡಿ ಆರೈಕೆ ಮಾಡಲಾಗ್ತಾ ಇದೆ. ಸಂರಕ್ಷಣಾ ಕೇಂದ್ರದಲ್ಲಿ ಮೊದಲ ಹಂತದಲ್ಲಿ 100 ಬೀದಿ ನಾಯಿಗಳ ಆರೈಕೆ ಮಾಡಲಾಗ್ತಾ ಇದೆ. ನಾಯಿಗಳ ಆರೋಗ್ಯ, ಗಾಯ ಗುಣಮುಖತೆ ಹಾಗೂ ಆಹಾರ ಸೇವನೆಯ ಮೇಲೆ ನಿಗಾವನ್ನು ಇರಿಸಲಾಗ್ತಾ ಇದೆ. ಇನ್ನು ಚೇತರಿಸಿಕೊಂಡು ಬಂದ ಬಳಿಕ ಹಿಡಿದ ಅದೇ ಪ್ರದೇಶಕ್ಕೆ ನಾಯಿಗಳ ಬಿಡುವಿಕೆಗೆ ಪ್ಲಾನ್ ಮಾಡಲಾಗಿದೆ. ಇನ್ನು ಬೀದಿ ನಾಯಿಗಳ ಸಂಖ್ಯೆ ನಿಯಂತ್ರಣದ ಜೊತೆಗೆ ಸಾರ್ವಜನಿಕರ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ಕೊಡಲಾಗಿದೆ ಅಂತ ಇಲಾಖೆ ತಿಳಿಸಿರುವಂಥದ್ದು. ಬೀದರ್ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರು ಕಂಗಾಲಾಗಿ ಹೋಗಿದ್ದರು. ಎಲ್ಲೆಂದರಲ್ಲಿ ಗುಂಪಾಗಿ ಸೇರಿ ಸಾರ್ವಜನಿಕರಿಗೆ ಕಚ್ಚುವ ಮೂಲಕ ಅಥವಾ ವಾಹನ ಸವಾರರಿಗೆ ಬೆನ್ನಟ್ಟಿ ಹೋಗುವ ಮೂಲಕ ಸಾರ್ವಜನಿಕರಲ್ಲಿ ಹಾಗೂ ವಾಹನ ಸವಾರರಲ್ಲಿ ಸಾಕಷ್ಟು ಆತಂಕಕ್ಕೆ ಈ ಬೀದಿ ನಾಯಿಗಳು ಕಾರಣವಾಗಿತ್ತು. ಈ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಣ ಮಾಡಲು ಬೀದರ್ ಮಹಾನಗರ ಪಾಲಿಕೆ ಒಂದು ವಿನೂತನವಾದ ಪ್ರಯತ್ನವನ್ನು ಮಾಡಿದ್ದು ನಾಯಿ ಸಂರಕ್ಷಣಾ ಕೇಂದ್ರ, ಪ್ರಾಣಿ ಸಂರಕ್ಷಣಾ ಕೇಂದ್ರವನ್ನು ತೆರೆಯುವ ಮೂಲಕ ಈ ಬೀದಿ ನಾಯಿಗಳ ಹಾವಳಿಗೆ ತಡೆ ಒಡ್ಡುವ ಕೆಲಸವನ್ನು ಮಾಡ್ತಾ ಇದೆ. ನೋಡ್ತಾ ಇರ್ಬೋದು ನೀವೀಗ ಬೀದರ್ನ ಜನವಾಡಕ್ಕೆ ಹೋಗೋ ರಸ್ತೆಯಲ್ಲಿ ಚಿಕ್ಕಪೇಟೆ ಬಳಿ ಒಂದು ಪ್ರಾಣಿ ಸಂರಕ್ಷಣಾ ಕೇಂದ್ರವನ್ನು ಬೀದರ್ನ ಮಹಾನಗರ ಪಾಲಿಕೆ ಮಾಡಿದ್ದು. ಇಲ್ಲಿ ರಸ್ತೆಯಲ್ಲಿ ಹೆಚ್ಚಾಗ್ತಿರುವಂಥ ಅಥವಾ ನಗರದಲ್ಲಿ ಹೆಚ್ಚುತ್ತಿರುವಂಥ ಬೀದಿ ನಾಯಿಗಳನ್ನು ಇಲ್ಲಿ ಕರೆತಂದು ಇವುಗಳನ್ನು ಸಂರಕ್ಷಿಸುವ ಕೆಲಸವನ್ನು ಮಾಡ್ತಾಯಿದ್ರೆ. ಕೇಂದ್ರಕ್ಕೆ ಕರೆತಂದು ಮೊದಲ ಹಂತದಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡ್ತದೆ. ಮತ್ತು ಆಮೇಲೆ ನಾಯಿಗಳಿಗೆ ಅಗತ್ಯವಿರುವಂಥ ಫಸ್ಟ್ ಏಡ್ಗಳನ್ನ, ಏನಾದರೂ ಚಿಕಿತ್ಸೆಗಳನ್ನು, ಗಾಯಗಳಿದ್ದರೆ ಅವಕ್ಕೆ ಟ್ರೀಟ್ಮೆಂಟ್ ಕೊಡೋ ಕೆಲಸವನ್ನು ಮಾಡ್ತಾರೆ. ನಂತರ ಸಂತಾನಹರಣ ಚಿಕಿತ್ಸೆಯನ್ನು ಕೂಡ ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ರೇಬೀಸ್ ಹರಡದಂತೆ ಯಾವುದೇ ರೋಗ ಬರಬಾರದ ರೀತಿಯಲ್ಲಿ ಲಸಿಕೆಯನ್ನು ಕೂಡ ಈ ನಾಯಿಗಳಿಗೆ ನೀಡ್ತದೆ. ನೋಡ್ತಾ ಇರ್ಬೋದು, ಸುಮಾರು 100 ನಾಯಿಗಳು ಇವೆ ಇಲ್ಲಿ, ಅಂದರೆ ಬೇರೆ ಬೇರೆ ಕಡೆ. ಇನ್ನು ಬೀದರ್ ಜಿಲ್ಲೆಯ ಹುಲಸೂರು ಪಟ್ಟಣದ ಹಾಲಹಳ್ಳಿ ರಸ್ತೆಯಲ್ಲಿರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ 2 ಗ್ಯಾಸ್ ಸಿಲಿಂಡರ್ ಕಳ್ಳತನ ಆಗಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಭಾನುವಾರ ಹಾಗೂ ನಾಗರ ಪಂಚಮಿ ಹಬ್ಬದ ನಿಮಿತ್ತ ಸೋಮವಾರ ರಜೆ ಇರುವುದನ್ನು ಅರಿತು ಕಳ್ಳರು ಅಂಗನವಾಡಿ ಕೇಂದ್ರದ ಕೀಯನ್ನು ಮುರಿದು 2 ಗ್ಯಾಸ್ ಸಿಲಿಂಡರ್ ಕಳ್ಳತನ ಮಾಡಿಕೊಂಡು ಫರಾರಿಯಾಗಿದ್ದಾರೆ. ಮಂಗಳವಾರ ಬೆಳಗ್ಗೆ ಅಂಗನವಾಡಿ ಸಹಾಯಕಿ ಬಬಿತಾ ಕೀ ಮುರಿದಿರುವುದನ್ನು ಕಂಡು ಕೇಂದ್ರದ ಕಾರ್ಯದರ್ಶಿಗೆ ವಿಷಯವನ್ನು ತಿಳಿಸಿದ್ದಾರೆ. ನಂತರ ಪೊಲೀಸರ ಗಮನಕ್ಕೆ ತಂದಿದ್ದು ಹುಲಸೂರು ಕ್ರೈಮ್ PSI ಪಂಡಿತ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಹುಲಸೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕಾಗಿದೆ. ಮಹಾರಾಷ್ಟ್ರದೊಂದಿಗೆ ಗಡಿ ಹೊಂದಿಕೊಂಡಂತೆ ಇರುವುದರಿಂದ ಉರ್ದು ಮತ್ತು ಮರಾಠಿ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಕೂಡಲೇ ತಾಲೂಕಿಗೆ ಮರಾಠಿ ಮತ್ತು ಉರ್ದು ಶಿಕ್ಷಕರನ್ನು ನೇಮಿಸುವಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರು ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನಲ್ಲಿ ಸುಮಾರು 302 ವಿದ್ಯಾರ್ಥಿಗಳು ಮರಾಠಿ ವ್ಯಾಸಂಗ ಮಾಡ್ತಿದ್ದಾರೆ. ಆದರೆ ಮರಾಠಿ ಶಿಕ್ಷಕರು ಕೇವಲ 187 ಮಾತ್ರ ಇರ್ತಾರೆ. ಈ ಹಿಂದೆ ಸರ್ಕಾರದಿಂದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಉರ್ದು ಮತ್ತು ಮರಾಠಿ ಶಿಕ್ಷಕರ ಪ್ರತ್ಯಕ್ಷ ನೇಮಕಾತಿ ಮಾಡದೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಪ್ರಸ್ತುತ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವುದರಿಂದ ರಾಜ್ಯದ ಎಲ್ಲ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಬಸವ ಕಲ್ಯಾಣ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಉರ್ದು ಮತ್ತು ಮರಾಠಿ ಶಿಕ್ಷಕರ ನೇಮಕಾತಿಯನ್ನು ಪ್ರತ್ಯಕ್ಷವಾಗಿ ಅಧಿಸೂಚನೆ ಹೊರಡಿಸುವಂತೆ ಈ ಪತ್ರದಲ್ಲಿ ಕೋರಿದ್ದಾರೆ. ಇನ್ನು 3ನೇ ದಿನಕ್ಕೆ ಕಾಲಿಟ್ಟಿದೆ ಬಿಜೆಪಿಯ ಅನಿರ್ದಿಷ್ಟಾವಧಿ ಧರಣಿ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟ ನಡೆಸ್ತಾ ಇದೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಪ್ರತಿಭಟನಾ ಸ್ಥಳದಲ್ಲಿ ಅಗಲಿದ ಬಿಜೆಪಿ ಮಾಜಿ ಶಾಸಕ ನಾಗೇಶ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಧರಣಿಯನ್ನ ಮುಂದುವರೆಸಿದ್ರು. ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಧರಣಿಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಸೈಡಂನ ಮಾಜಿ ಶಾಸಕ ರಾಜ್ಕುಮಾರ್ ಟೆಲ್ಕರ್, ನಗರ ಘಟಕದ ಅಧ್ಯಕ್ಷ ಚಂದು ಪಾಟೀಲ್, ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ಅಶೋಕ್ ಬಗ್ಲಿ ಸೇರಿದಂತೆ ಪ್ರಮುಖ ಬಿಜೆಪಿ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.
ಹಿರಿಯ ರಾಜಕಾರಣಿ ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಶುದ್ಧೀಕರಿಸಿ ಅಪಮಾನಿಸಿರುವಂತಹ ಅಮಾನವೀಯ ಕೃತ್ಯ ಖಂಡಿಸಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಕೆಲಕಾಲ ಮಾನವ ಸರಪಳಿ ರಚಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಭಾರತ ದೇಶ ಸ್ವತಂತ್ರ ಪಡೆದ 80 ವರ್ಷಗಳೇ ಕಳೆದರೂ ಕೂಡ ಅಸ್ಪೃಶ್ಯತೆ ತಾಂಡವವಾಡುತ್ತಿದ್ದು ದಲಿತರ ಮೇಲೆ ನಿರಂತರವಾಗಿ ಅನ್ಯಾಯ ನಡೆಯುತ್ತಲೇ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡಿದ ಸ್ಥಳವನ್ನು ಕಿಡಿಗೇಡಿಗಳು ಶುದ್ಧೀಕರಣ ಮಾಡಿದ್ದಾರೆ. ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ದೊಡ್ಡ ನಾಯಕರು, ನಮ್ಮ ಸಮುದಾಯದ ಮುಂಚೂಣಿ ನಾಯಕರು ಇವರು ಒಂದು ಉತ್ತರಾಖಂಡದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ಪಕ್ಷದ ಕಾರ್ಯಕ್ರಮ ಹೋಗ್ತಾರ. ಆ ಹೋಗಿಂದ ಮರುದಿನ ಕೆಲ ಮನುವಾದಿಗಳು, ಕೆಲ RSSನ ಸದಸ್ಯರು ಮತ್ತು RSS ಅಂಗಸಂಸ್ಥೆಯ ಸದಸ್ಯರು ಆ ಜಾಗವನ್ನು ಶುದ್ಧೀಕರಣ ಮಾಡ್ತಾರೆ. ಈ ದೇಶದಲ್ಲಿ 80 ವರ್ಷಗಳಾಯಿತು ದೇಶ ಸ್ವತಂತ್ರವಾಗಿ, ಇನ್ನೂ ಕೂಡ ಇವರ ಮನಸ್ಸಿಂದ ಯಾವತ್ತೂ ಕೂಡ ಜಾತಿವಾದ ಹೋಗಿಲ್ಲ. ಹಾಗಾಗಿ BJP ಮತ್ತು RSS ಅಂಗಸಂಸ್ಥೆಗಳು ಇವತ್ತೇನು ದಲಿತರ ಮೇಲೆ ಅನ್ಯಾಯ ದಿನನಿತ್ಯ ಇವರು ಯಾರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭೆ ವಿರೋಧ ಪಕ್ಷ ನಾಯಕರು, ದೇಶದ ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೆ. ಹಾಗಾಗಿ ಇವ್ರನ್ನ ಸ್ಥಿತಿ BJP ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ, ಅವರಿಗೆ ಸಂರಕ್ಷಣೆ ಕೊಡಬೇಕಂತ ಕೆಲಸ ಇದೇ BJP ಇದೇ RSS ಮಾಡ್ತಾ ಇದೆ. ಇದು ದಿನಾಲೂ ಹುಟ್ಟುತ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಒಂದು ಮಾತನ್ನು ಹೇಳ್ತೀನಿ, ಇಲ್ಲಿ ಈಗ ಆರಕ್ಷಣ ಹಟಾವ್ ಅಂತ ಒಂದು ಮೂವ್ಮೆಂಟನ್ನು ಚಾಲೂ ಮಾಡ್ತಾ ಇದ್ದಾರೆ ಕೆಲವೊಂದು ಮನುವಾದಿಗಳು. ಅವ್ರಿಗೆ ಮೊಟ್ಟ ಮೊದಲಾಗಿ ಹೇಳ್ತೀನಿ, ಜಾತಿ ಹಟಾವ್ ಅಂತಕ್ಕಂಥ ಕೆಲಸವನ್ನು ಮಾಡಬೇಕು. ಪहिले ದೇಶದ ಜಾತಿ ತೆಗಿರಿ, ಅದನ್ನು ಬಿಟ್ಕೊಟ್ಟು ಇದು ಮನುವಾದ ಮತ್ತು ದಲಿತರ ಮೇಲೆ ದಿನನಿತ್ಯ ಅನ್ಯಾಯ, ಕಾರ್ಮಿಕರ ಅನ್ಯಾಯ, ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ, ಮಹಿಳೆಯರ ಮೇಲೆ ಅನ್ಯಾಯ. BJP ಸರ್ಕಾರ ಕೇಂದ್ರದಲ್ಲಿ ಎಲ್ಲೆಲ್ಲ ಎಷ್ಟು ವರ್ಷ 12 ವರ್ಷಗಳಾಯಿತು ದಿನನಿತ್ಯ ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾವು ಬಸವ ಕಲ್ಯಾಣದಿಂದ ಇವತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ಎಲ್ಲ ದಲಿತ ಸಂಘಟನೆ ಒಕ್ಕೂಟದಿಂದ ಒಂದು ಸಂದೇಶವನ್ನು ಕೊಡ್ತೀವಿ ದಿಲ್ಲಿಗೆ. ನಾವು ಮೋದಿಯವರೇ, ತಾವು ಏನಾದರೂ ಈ ದೇಶವನ್ನು ಉದ್ಧಾರ ಆಗಬೇಕಂದ್ರೆ ದಲಿತರನ್ನ ಸಂರಕ್ಷಣೆ ಕೊಡಬೇಕು. ಹಾಗಾಗಿ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಇತ್ತೀಚೆಗೆ ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳ ಶುದ್ಧೀಕರಣಗೊಳಿಸಿದ ವಿಚಾರವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಆಗಸ್ಟ್ 21ರಂದು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ದಲಿತ ಮುಖಂಡ ವಿಠ್ಠಲ್ ದಾಸ್ ಪ್ಯಾಗೆ ತಿಳಿಸಿದ್ದಾರೆ. ಹೋರಾಟದ ಕರಪತ್ರವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ವಿಠ್ಠಲ್ ದಾಸ್ ಪ್ಯಾಗೆ, ಇತ್ತೀಚೆಗೆ ಭಾರತದಲ್ಲಿ ಜಾತಿ ವೈಷಮ್ಯ ಹೆಚ್ಚಾಗಿದ್ದು ದೇಶದ ಸಾರ್ವಜನಿಕರ ಮನಸ್ಸು ಕಲುಷಿತಗೊಳ್ಳುತ್ತಿದೆ. ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣ ಮಾಡಿದ ಸ್ಥಳವನ್ನು ಕೆಲ ಮನುವಾದಿಗಳು ಶುದ್ಧೀಕರಿಸಿದ್ದು ಇದಕ್ಕೆ ತಾಜಾ ಉದಾಹರಣೆಯಾಗಿದೆ. ದೇಶದ ಪ್ರತಿಯೊಂದು ಮೂಲೆಗಳಲ್ಲೂ ಕೂಡ ದಲಿತರ ಮೇಲೆ ನಿತ್ಯ ಅನ್ಯಾಯವಾಗ್ತಾ ಇದೆ. ಈ ಅನ್ಯಾಯ ತಡೆಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಠಿಣವಾದ ಕಾಯ್ದೆ ಮತ್ತು ಕಾನೂನನ್ನು ತರಬೇಕು. ಈ ಹಿನ್ನೆಲೆ ಆಗಸ್ಟ್ 21ರಂದು ದಲಿತರ ಕ್ಷಮಿಸಿ ವತಿಯಿಂದ ಆಗಸ್ಟ್ 21ರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಬೀದರ್ ನಗರದಲ್ಲಿಯೂ ಸಹ ಬೆಳಗ್ಗೆ 11:30ಕ್ಕೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ಅಂತ ತಿಳಿಸಿದ್ದಾರೆ. ಭಾರತ ದೇಶದ ಇಂದಿನ ಪರಿಸ್ಥಿತಿ ಜಾತಿ ವಿಷಮತೆಯಿಂದ ಕಲುಷಿತಗೊಳ್ತಾ ಇರೋದು ಹೆಚ್ಚಾಗ್ತಾ ಇದೆ. ಅದು ಎಲ್ಲರ ಗಮನಕ್ಕೆ ಬರ್ತಾ ಇದೆ. ಇತ್ತೀಚೆಗೆ ಉತ್ತರಾಖಂಡದ ಹಲ್ದ್ವಾನಿ ಅನ್ನೋ ಊರಿನಲ್ಲಿ ರಾಮಲೀಲಾ ಮೈದಾನದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆ ಕಾರ್ಯಕ್ರಮ ಮುಗಿದ ಮೇಲೆ ಈ ದೇಶದ ಮನುವಾದಿಗಳು, ಜಾತಿ ವಿಷವನ್ನು ತಮ್ಮ ತಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ಜನ ಆ ಒಂದು ಜಾಗವನ್ನು ಗೋಮೂತ್ರದಿಂದ ಹೋಮ ಹವನ ಮಾಡೋದ್ರ ಮುಖಾಂತರ ಶುದ್ಧೀಕರಣಗೊಳಿಸಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಅನ್ಯಾಯ ಅನ್ನೋದು ರಾಜ್ಯ ಕೇಂದ್ರ ಹೀಗೆ ಆಗೋದಿಲ್ಲ. ಅನ್ಯಾಯ ಅನ್ನೋದು, ಜಾತಿ ಅನ್ನೋದು ಭಾರತ ದೇಶದಲ್ಲಿ ವ್ಯಾಪಕವಾಗಿ ಹರಡಿದೆ. ಜಾತಿಯ ಹೆಸರಿನಲ್ಲಿ ಭಾರತದ ಮೂಲೆ ಮೂಲೆಯಲ್ಲಿ ಅನ್ಯಾಯಗಳಾಗ್ತಾ ಇವೆ. ಹಾಗಾಗಿ ಜಾತಿ ಆಧಾರಿತ ಅನ್ಯಾಯಗಳು ನಿರ್ನಾಮ ಆಗಬೇಕಾದರೂ ಇಂಥ ಕೃತ್ಯಗಳನ್ನು ಮಾಡೋರ ಮೇಲೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು. ಇದೇ ಹಿನ್ನೆಲೆಯಲ್ಲಿ ಸನ್ಮಾನ್ಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಅಪಮಾನ ಏನಾಗಿದೆ ಅದನ್ನು ವಿರೋಧಿಸಿ 21ನೇ ತಾರೀಕು ಬೀದರ್ ನಗರದಲ್ಲಿ ಒಂದು ತೀವ್ರವಾದ ಪ್ರತಿಭಟನೆ ಇದೆ. ಆ ಒಂದು ಪ್ರತಿಭಟನೆಯಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ
ಜನರು ಭಾಗಿಯಾಗಬೇಕು. ಅದು ಮಾರುತಿ ಬೌದ್ಧಯವರ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ. ಇನ್ನು 4 ಮನೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 22.65 ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯನ್ನು ವಶಕ್ಕೆ ಪಡೆಯಲಾಗಿದೆ. ಕಲಬುರಗಿ ನಗರದಲ್ಲಿ ಮನೆ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ರಾಘವೇಂದ್ರ ನಗರ ಪೊಲೀಸ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕುಖ್ಯಾತ ಮನೆಗಳ್ಳನೊಬ್ಬನನ್ನು ಬಂಧಿಸಿರುವ ಪೊಲೀಸರು 4 ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಬರೋಬ್ಬರಿ 22,65,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕಲಬುರಗಿ ನಗರದ ಉಗ್ರ ಹನುಮಾನ ಗುಡಿ ಬಳಿಯ ಕೊಠಡಿ ಒಂದರ ಕೀಲಿ ಮುರಿದು ಬೆಳ್ಳಿ ಆಭರಣಗಳನ್ನು ಕಳುವು ಮಾಡಲಾಗಿತ್ತು. ಈ ಸಂಬಂಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಪ್ರಕರಣದ ತನಿಖೆ ಕೈಗೊಂಡ ಪೊಲೀಸರು ಖಚಿತ ಮಾಹಿತಿ ಆಧರಿಸಿ ಈಶ್ವರ್ ತಂದೆ ಗೋವಿಂದ್ ಜಾಧವ್ 20 ವರ್ಷದ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಆರೋಪಿಯು 4 ಮನೆ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಆರೋಪಿಯಿಂದ 136 ಗ್ರಾಂ ಚಿನ್ನಾಭರಣ, 1000 ಗ್ರಾಂ ಬೆಳ್ಳಿ ಆಭರಣ ಸೇರಿದಂತೆ ಒಟ್ಟು 22.65 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಲಾಗಿದೆ. ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, ಪ್ರಕರಣದಲ್ಲಿ ಭಾಗಿಯಾಗಿರುವ ಮತ್ತೊಬ್ಬ ಆರೋಪಿಯ ಪತ್ತೆಗಾಗಿ ಪೊಲೀಸರು ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಇನ್ನು ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SDPSI ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ರಾಘವೇಂದ್ರ ನಗರ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದರು. ಇನ್ನು ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಪೊಲೀಸ್ ಆಯುಕ್ತರು ಶ್ಲಾಘಿಸಿದ್ದಾರೆ. ಇನ್ನು ಕಂಡಕ್ಟರ್ ಬದಲು ಪ್ರಯಾಣಿಕರಿಗೆ ಟಿಕೆಟ್ ವಿತರಿಸಿದ್ದಾನೆ ವಿದ್ಯಾರ್ಥಿ. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಗೆ ಟಿಕೆಟ್ ಕೊಡ್ತಿರುವಂತಹ ವಿದ್ಯಾರ್ಥಿಯ ದೃಶ್ಯ ನೋಡಬಹುದು. ಕಲಬುರಗಿಯ ಸಿಟಿ ಬಸ್ ನಿಲ್ದಾಣದಿಂದ ಕಾಳಗಿ ಕಡೆಗೆ ಚಲಿಸುವ KKRTC ಬಸ್ ಇದಾಗಿದೆ. ಕಂಡಕ್ಟರ್ ಸಿದ್ದು ಬಿರಾದರ್ ಬದಲು ವಿದ್ಯಾರ್ಥಿಯಿಂದ ಟಿಕೆಟ್ ಹಂಚಿಕೆ ಆಗಿರುವಂಥದ್ದು. KA 28F2066 ಸಂಖ್ಯೆಯ KKRTC ಬಸ್ ಇದಾಗಿದೆ. ಕಾಳಗಿ ತಾಲೂಕಿಗೆ ಡೀಪ್ಗೆ ಸೇರಿದ ಬಸ್ ಇದಾಗಿರುವಂಥದ್ದು. ವಿದ್ಯಾರ್ಥಿಯು ಟಿಕೆಟ್ ಹಂಚಿಕೆ ಮಾಡುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. 1 ತಿಂಗಳ ಹಿಂದೆ ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಬಸ್ ಚಾಲನೆ ಮಾಡಿ ವಿವಾದಕ್ಕೀಡಾಗಿದ್ದ ಕಲಬುರಗಿಯ KKRTC ಬಸ್ ವಿಚಾರ ಈಗ ಮತ್ತೆ ರಾಜ್ಯವ್ಯಾಪ್ತಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇನ್ನು BSSಗೆ ಹರಾಜು ಪ್ರಕ್ರಿಯೆಯನ್ನು ತಡೆಯಲು ಸಹಕಾರಿ ಸಚಿವ ಸವದಿಯವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಸಹಕಾರ ಸಚಿವ ಲಕ್ಷ್ಮಣ್ ಸವದಿಗೆ ಹರಾಜು ಪ್ರಕ್ರಿಯೆ ತಡೆಯುವಂತೆ ಮನವಿ ಸಲ್ಲಿಸಲಾಗಿದೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, MLC ಚಂದ್ರಶೇಖರ್ ಪಾಟೀಲ್ ಮನವಿಯನ್ನು ಮಾಡಿದ್ದಾರೆ. ಕೂಡಲೇ ಹರಾಜು ಪ್ರಕ್ರಿಯೆ ತಡೆಹಿಡಿಯುವಂತೆ ಪಾಟೀಲ್ ಸಹೋದರರು ಮನವಿ ಮಾಡಿದ್ದಾರೆ. ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಾರಾಟ ಮಾಡದಂತೆ ವಿನಂತಿ ಮಾಡಿಕೊಂಡಿದ್ದಾರೆ. ಮಾರಾಟ ಮಾಡುವುದು ಬೇಡ, ಬೇಕಾದರೆ ಲೀಸ್ ಕೊಟ್ಟು ಪುನರ್ಚೇತನಗೊಳಿಸುವಂತೆ ಪತ್ರ ಬರೆದಿದ್ದಾರೆ. IROT ಆಧಾರದ ಮೇಲೆ ಗುತ್ತಿಗೆ ಕೊಟ್ಟು ಪುನರ್ಚೇತನಗೊಳಿಸುವಂತೆ ಒತ್ತಾಯ ಮಾಡಿದ್ದಾರೆ. ಜಿಲ್ಲೆಯ ರೈತರ ಹಿತದೃಷ್ಟಿಯಿಂದ ಹರಾಜು ಪ್ರಕ್ರಿಯೆ ಕೈಬಿಡುವಂತೆ ಸೂಚಿಸುವಂತೆ ಅವರು ಪತ್ರದಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ 14ರಿಂದ 18ರವರೆಗೂ ನಡೆಯಲಿರುವಂಥ ಗಣೇಶ್ ಚತುರ್ಥಿಯ ಅಂಗವಾಗಿ ಬೀದರ್ ನಗರದ ಓಲ್ಡ್ ಸಿಟಿಯಲ್ಲಿರುವ ರಾಮ ಮಂದಿರದಲ್ಲಿ ಗಣೇಶ್ ಮಹಾಮಂಡಳಿ ಸಭೆ ಯಶಸ್ವಿಯಾಗಿ ಜರುಗಿತು. ಸಭೆಯಲ್ಲಿ ಈ ಬಾರಿಯ ಗಣೇಶ್ ಚತುರ್ಥಿ ಆಚರಣೆ, ಮೆರವಣಿಗೆ, ಗಣೇಶ್ ಚತುರ್ಥಿಯ ಮಧ್ಯೆ ಬರುವ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಹಾಗೂ ಮಹಾಮಂಡಳಿಯ ಪದಾಧಿಕಾರಿಗಳ ಆಯ್ಕೆ ಸೇರಿದಂತೆ ವಿವಿಧ ವಿಷಯಗಳನ್ನು ಚರ್ಚಿಸಲಾಯಿತು. ಇದೇ ವೇಳೆ ಮಹಾಮಂಡಳಿಯ ಗೌರವಾಧ್ಯಕ್ಷರಾಗಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಅಧ್ಯಕ್ಷರನ್ನಾಗಿ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಬಾಬು ವಾಲಿ, ಖಜಾನ್ಸಿಯಾಗಿ ಡಾಕ್ಟರ್ ರಜನೀಶ್ ವಾಲಿ, ಉಪಾಧ್ಯಕ್ಷರಾಗಿ ದೀಪಕ್ ವಾಲಿ, ಈಶ್ವರ್ ಸಿಂಗ್ ಠಾಕೂರ್, ರೇವಣ್ ಸಿದ್ದಪ್ಪ ಜಲಾದೆ ಸೇರಿದಂತೆ ಇನ್ನಿತರರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಅದೇ ರೀತಿ ಚೌಬಾರ ಬಳಿ ನಡೆಯುವ ಮೆರವಣಿಗೆಯ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ NR ವರ್ಮಾ, ಗೌರವಾಧ್ಯಕ್ಷರಾಗಿ ಸೂರ್ಯಕಾಂತ್ ಶಟ್ಕಾರ್ ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅದೇ ರೀತಿ ಈ ಬಾರಿ ಗಣೇಶ ಚತುರ್ಥಿಯ ಸಮಯದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಬರುವ ಕಾರಣ ಸೆಪ್ಟೆಂಬರ್ 17ರಂದು ಎಲ್ಲ ಗಣೇಶ್ ಮಂಡಳಿಗಳಲ್ಲಿ ಬಾಲ ಗಂಗಾಧರ್ ತಿಲಕ್ ಹಾಗೂ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಭಾವಚಿತ್ರಗಳನ್ನು ಇಟ್ಟು ಪೂಜೆ ಮಾಡುವುದರ ಜೊತೆಗೆ ಧ್ವಜಾರೋಹಣ ನಡೆಸುವ ಮೂಲಕ ಗಣೇಶ ಚತುರ್ಥಿಯ ಜೊತೆಗೆ ಕಲ್ಯಾಣ ಕರ್ನಾಟಕದ ಸ್ವತಂತ್ರೋತ್ಸವವನ್ನು ಕೂಡ ಸಂಭ್ರಮಿಸೋಣ ಅಂತ ನಿರ್ಣಯಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಬೀದರ್ ನಗರದಲ್ಲಿ ಅತಿ ವಿಜೃಂಭಣೆ ಮತ್ತು ಉಲ್ಲಾಸದ ಮಧ್ಯೆ ಗಣೇಶ ಹಬ್ಬ ಆಚರಣೆಯ ಭರದ ಸಿದ್ಧತೆಗಳು ನಡೆದಿವೆ. ಗಣೇಶ್ ಮಹಾಮಂಡಳಿಯು ನಗರದಲ್ಲಿ ಸ್ಥಾಪನೆ ಆಗ್ತಕ್ಕಂಥ ಎಲ್ಲ ಸಾರ್ವಜನಿಕ ಗಣೇಶ ಮಂಡಳಿಗಳ ನೇತೃತ್ವವನ್ನು ಮಾಡ್ತಕ್ಕಂಥ ಗಣೇಶ್ ಮಹಾಮಂಡಳಿಯ ಸಭೆ ನಡೆದು ಸುಮಾರು 20 ವರ್ಷಗಳಿಂದ ಯಾವ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತೀವಿ ಅದೇ ಪದಾಧಿಕಾರಿಗಳನ್ನು ಇನ್ನೂ ಹೆಚ್ಚಿನ ಪದಾಧಿಕಾರಿಗಳನ್ನು ಸೇರಿಸಿಕೊಳ್ಳಲಾಗಿದೆ. ಈ ಪ್ರಸಕ್ತ ಸಾಲಿನ ಈ ಸಭೆಯು ಹಿರಿಯರಾಗಿರ್ತಕ್ಕಂಥ ನಂದಕಿಶೋರ್ ವರ್ಮಾರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಹಾಗೂ ಈ ವರ್ಷದ ಗಣೇಶ್ ಮಹಾಮಂಡಳಿಯ ಅಧ್ಯಕ್ಷರಾಗಿ ಇನ್ನೊಂದು ಸಲ
ಚಂದ್ರಶೇಖರ್ ಪಾಟೀಲ್ ಗಾದಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಉಳಿದಂಥ ಎಲ್ಲ ಪದಾಧಿಕಾರಿಗಳ ಆಯ್ಕೆಯೂ ಮಾಡಲಾಗಿದೆ. ವಿಶೇಷವಾಗಿ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಳೆದ ಸಂಖ್ಯೆಗಿಂತಲೂ ಹೆಚ್ಚು ಗಣಪತಿಗಳು, ಸಾರ್ವಜನಿಕ ಗಣಪತಿಗಳು ಸ್ಥಾಪನೆ ಆಗ್ತಾ ಇರುವುದು ಅತಿ ಉಲ್ಲಾಸ ಮತ್ತು ಹರ್ಷದ ವಿಷಯವಾಗಿದೆ. ಈ ಸಲದ ಗಣೇಶ ಚತುರ್ಥಿ ಸೆಪ್ಟೆಂಬರ್ 14ರಂದು ಗಣಪತಿ ಪ್ರತಿಷ್ಠಾಪನೆಗೊಂಡು ಸೆಪ್ಟೆಂಬರ್ 18ರಂದು ವಿಸರ್ಜನೆಗೊಳ್ಳಲಿವೆ. ಈ ಮಧ್ಯೆ ಸೆಪ್ಟೆಂಬರ್ 18 ಇಲ್ಲಿ ದೇಶ ಸ್ವತಂತ್ರವಾದಾಗ ನಾವು ಈ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಜನ ಸ್ವತಂತ್ರವಾಗಿದ್ದು, ನಾವು ಸ್ವತಂತ್ರವಾಗಿದ್ದು ಸೆಪ್ಟೆಂಬರ್ 17 ಗಣಪತಿಯ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಮಧ್ಯೆ ಬರ್ತಾ ಇದೆ. ಸಾರ್ವಜನಿಕ ಗಣೇಶ ಮಂಡಳಿಗಳು ಸ್ವತಂತ್ರ ಪೂರ್ವದಲ್ಲಿ ಬಾಲ್ ಗಂಗಾಧರ ತಿಲಕರು ಸಂಘಟನೆಗಾಗಿ ಮಾಡಿದಂಥ ಹಬ್ಬ. ಆ ಹಬ್ಬದ ಪ್ರತೀಕವಾಗಿ ಎಲ್ಲ ಸಾರ್ವಜನಿಕ ಗಣೇಶ ಮಂಡಳಿಗಳಲ್ಲಿ ಬಾಲ್ ಗಂಗಾಧರ ತಿಲಕರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲರ ಭಾವಚಿತ್ರಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು. ಮತ್ತು 17 ಸೆಪ್ಟೆಂಬರ್ ದಿನ ಅಂದು ಎಲ್ಲ ಸಾರ್ವಜನಿಕ ಗಣೇಶ ಮಂಡಳಿಗಳ ಮುಂದೆ ರಾಷ್ಟ್ರ ಧ್ವಜಾರೋಹಣ ಮಾಡಬೇಕಂತೇಳಿ ನಾವು ಮಹಾಮಂಡಲ ವತಿಯಿಂದ ಏನನ್ನು ಆಗ್ರಹಪಡಿಸಿದ್ದೇವೆ ಮತ್ತು ವಿನಂತಿಸಿದ್ದೇವೆ. ಎಲ್ಲ ಕಡೆ ರಾಷ್ಟ್ರದ ಈ ಹಬ್ಬವನ್ನು ವಿಜೃಂಭಣೆಯಿಂದ ಈ ಸಲ ನಮ್ಮ ನಗರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಈ ನಾಡಿನಲ್ಲಿ ನೆರವೇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮೆರವಣಿಗೆ ನಮ್ಮ ಭಾಗ ಆಂಧ್ರ ಮತ್ತು ಮಹಾರಾಷ್ಟ್ರದ ಗಡಿ ಹೊಂದಿಕೊಂಡಿದೆ. ಕರ್ನಾಟಕದಲ್ಲಿ ಎಲ್ಲಿಯೂ ಬೀದರ್ನಲ್ಲಿ ಅಂತಕ್ಕಂಥ ವಿಜೃಂಭಣೆಯ ಮೆರವಣಿಗೆ ಆಗುವುದು. ಬೀದರ್ನಲ್ಲಿ ಬಾಂಬೆ ಮತ್ತು ಪೂನಾ ಮಾದರಿಯಲ್ಲಿ ಮೆರವಣಿಗೆ ಆಗುತ್ತೆ. ಹಾಗಾಗಿ ಈ ಸಲದ ಮೆರವಣಿಗೆ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಎಲ್ಲರೂ ಶಾಂತಿಯನ್ನು ಕಾಪಾಡಬೇಕು. ಹಬ್ಬ ಉಲ್ಲಾಸ ಮತ್ತು ಸಂಸ್ಕೃತಿಯ ಆಧಾರವಾಗಿ ನಮ್ಮ ಸನಾತನ ಮತ್ತು ಹಿಂದೂ ಧರ್ಮದ ಪ್ರತೀಕವಾಗಿ ಆಚರಿಸಬೇಕಂತೇಳಿ ನಾವು ಎಲ್ಲರೂ ಇವತ್ತು ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಮಾಧ್ಯಮದ ಮೂಲಕ ವಿನಂತಿಸ್ತೇವೆ. ಉತ್ಸಾಹ ಉಲ್ಲಾಸದ ಮಧ್ಯೆ ಯುವಕರು ಪಾಲ್ಗೊಳ್ಳಲಿ. ನಾಡಿನ ಜನತೆಗೆ ಬರ್ತಕ್ಕಂಥ ಚತುರ್ಥಿ ಶುಭವಾಗಲಿ ಅಂತ ಗಣೇಶ್ ಮಹಾಮಂಡಲ ಪ್ರಧಾನ ಕಾರ್ಯದರ್ಶಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ. ಸ್ಥಾಪನೆ 18ನೇ ತಾರೀಕಿಗೆ ವಿಸರ್ಜನೆ. ಹಾಗಾಗಿ 5 ದಿವಸ ನಾವೇನು ಸ್ಥಾಪನೆ ಮಾಡ್ತೇವೆ. ಅದು ಕೊನೆಯ ದಿವಸ, ವಿಸರ್ಜನೆ ದಿವಸ ನಮ್ಮೆಲ್ಲ ಜನತೆಗೆ ನಾವು ತಿಳಿಸಿಕೊಳ್ಳೋದೇನೆಂದರೆ, ಮೆರವಣಿಗೆ ಏನಿದೆ ಅದನ್ನು ವೀಕ್ಷಿಸಲು ನಾವೆಲ್ಲ ಒಂದು ಕೊಡಬೇಕಂತ ಕೇಳ್ಕೊಳ್ತೀವಿ. ಇದರಂತೆ ನಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಆಶೀರ್ವಾದ. ಇನ್ನು ಬೀದರ್ ರೈತರ ಜೀವನಾಡಿಯಾಗಿರುವ BSSK ಸಕ್ಕರೆ ಕಾರ್ಖಾನೆಯ ಹರಾಜು ಪ್ರಕ್ರಿಯೆಯನ್ನು ತಡೆದು ಕಾರ್ಖಾನೆಯನ್ನು ಲೀಸ್ಗೆ ನೀಡಿ ಪುನಶ್ಚೇತನಗೊಳಿಸುವಂತೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹಾಗೂ ಹುಮ್ನಾಬಾದ್ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಬೆಂಗಳೂರಿನಲ್ಲಿ ಸಕ್ಕರೆ ಮತ್ತು ಜವಳಿ ಇಲಾಖೆಯ ಸಚಿವರಾದ ಶ್ರೀ ರುದ್ರಪ್ಪ ಮಾನಪ್ಪ ಲಮ್ಮಾಣಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು BSSK ಕಾರ್ಖಾನೆ ಹಲವು ವರ್ಷಗಳಿಂದ ಸ್ಥಗಿತಗೊಂಡಿರುವುದರಿಂದ ಈ ಭಾಗದ ಕಬ್ಬು ಬೆಳೆಗಾರರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಕಾರ್ಖಾನೆ ಪುನರಾರಂಭಗೊಂಡ್ರೆ ಬೀದರ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ಕಬ್ಬು ಬೆಳೆಗಾರರಿಗೆ ಸ್ಥಳೀಯವಾಗಿ ಮಾರುಕಟ್ಟೆ ದೊರೆಯುವುದರ ಜೊತೆಗೆ ಸಾಗಾಣಿಕಾ ವೆಚ್ಚವೂ ಕೂಡ ಕಡಿಮೆ ಆಗಲಿದೆ. ಅಲ್ಲದೆ ಕಾರ್ಖಾನೆಯನ್ನು ಅವಲಂಬಿಸಿರುವ ಕಾರ್ಮಿಕರು ಹಾಗೂ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ಮತ್ತು ಜೀವನೋಪಾಯದ ಅವಕಾಶಗಳು ದೊರೆಯಲಿವೆ ಎಂದು ಶಾಸಕರು ಸಚಿವರ ಗಮನಕ್ಕೆ ತಂದರು. BSSK ಕಾರ್ಖಾನೆಯನ್ನು ಹರಾಜು ಮಾಡುವ ಬದಲು ಸೂಕ್ತ ಸಂಸ್ಥೆಗೆ ಲೀಸ್ ಆಧಾರದ ಮೇಲೆ ನೀಡಿ ವೈಜ್ಞಾನಿಕ ಹಾಗೂ ಆರ್ಥಿಕ ಪುನಶ್ಚೇತನಗೊಳಿಸುವುದು ರೈತರು ಮತ್ತು ಕಾರ್ಮಿಕರ ಹಿತದೃಷ್ಟಿಯಿಂದ ಸೂಕ್ತ ಕ್ರಮವಾಗಿದೆ. ಈ ಹಿನ್ನೆಲೆ ಸರ್ಕಾರ ವಿಶೇಷ ಆದ್ಯತೆ ನೀಡಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ.